ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ವರ್ಷಕ್ಕೆ ಒಂದು ಸಾರಿ ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಅಂತಾನೆ ಏನು ಒಂದು ತೋಟಗಾರಿಕೆ ಮೇಳವನ್ನು ಏರ್ಪಡಿಸ್ತಾರೆ. ಆ ಮೇಳದಲ್ಲಿ ಸಾಕಷ್ಟು ಬಗೆಯ ಏನು ವಿವಿಧ ರೀತಿಯ ಒಂದು ಫಲಪುಷ್ಪಗಳಾಗಿರ್ಬೋದು, ಬೇರೆ ಬೇರೆ ಬೆಳೆಗಳ ಕೂಡ ಇಲ್ಲಿ ಏನು ಜನರಿಗೆ ಒಂದು ಪ್ರದರ್ಶನಕ್ಕೆ ಇಡ್ತಾರೆ. ಅದೇ ರೀತಿಯಾಗಿ ಏನು ಕೆಲವು ತಳಿಯ ಒಂದು ದನಗಳು ಕೂಡ ಇಲ್ಲಿ ಒಂದು ಇದಕ್ಕೆ ಪ್ರದರ್ಶನಕ್ಕೆ ಇಟ್ಟಿದ್ದು ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ವಿಶೇಷವಾದಂತ ಈಗ ಆಕಳಗಳು ಇವೆ. ಈ ಆಕಳಗಳಂದ್ರೆ ನೀವು ಎಲ್ಲಿಯೂ ಕೂಡ ನೋಡಿಲ್ಲ. ಆದ್ರೆ ವಿಶೇಷವಾದಂತ ಆಕಳಗಳು, ಇದನ್ನ ನೋಡ್ಲಿಕ್ಕೆ ಸಾಕಷ್ಟು ಜನರು ಕೂಡ ಮುಗಿ ಬೀಳ್ತಾ ಇದ್ದಾರೆ. ಯಾಕಂತಂದ್ರೆ ಇಂಥ ತಳಿಗಳು ನಮ್ಮ ಈಗಾಗಲೇ ಕರ್ನಾಟಕದಲ್ಲಿ ಎಲ್ಲಿ ಯಾರು ನೋಡಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಉತ್ತರ ಕರ್ನಾಟಕದ ಈ ಒಂದು ತಳಿಗಳು ಕೂಡ ನೋಡ್ಲಿಕ್ಕೆ ಸಾಕಷ್ಟು ಜನರು ಕೂಡ ಮುಗಿ ಬೀಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಆಕಳಗಳ ವಿಷಯವಾಗಿ ಮಾತನಾಡೋದಕ್ಕೆ ನಮ್ ಜೊತೆಗೆ ಈ ಆಕಳ ಸಾಗಣೆ ಮಾಡತಕ್ಕಂತ ಈ ಮಾಲೀಕರು ಕೂಡ ಇದ್ದಾರೆ. ಅವರನ್ನೇ ಕೇಳಿ ತಿಳಿಯೋಣ ಯಾವ ತಳಿ ಇದು, ಏನು ಇದರ ವಿಶೇಷತೆ ಅನ್ನೋದನ್ನ ನೇರವಾಗಿ ಅವರನ್ನ ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಇದು ಆಕಳಗಳಂದ್ರೆ ನಮ್ ಕಡೆ ದೊಡ್ಡದಾಗಿರುತ್ತೆ, ಅದು ಹಾಲು ಕೂಡ ಕಡಿಮೆ ಸಿಗುತ್ತೆ. ಇದು ಯಾವ ತಳಿ ಮತ್ತು ಎಷ್ಟು ಹಾಲುಗಳು ಕೊಡುತ್ತೆ ಇದು? ಸರ್ ಇದು ನಾಡಿಪತಿ ತಳಿ. ನಾಡಿಪತಿ ತಳಿ. ಈ ಆಕ್ಚುಲಿ ಡಾಕ್ಟರ್ ಪಿ ಕೃಷ್ಣರಾಜ್ ಅವರು 18 years ರಿಸರ್ಚ್ ಮಾಡಿ ಡೆವಲಪ್ ಮಾಡಿರೋ ತಳಿ. ಇವ್ರು ಹೇಗ್ ಮಾಡಿದ್ರು ಅಂದ್ರೆ, ಪ್ರತಿ ಮನೆಯಲ್ಲಿ ಹಸುಗಳು ಇರ್ಬೇಕಂತ ಕಾನ್ಸೆಪ್ಟ್ ಇಂದ ಅವ್ರು ಮಾಡಿರೋದು. ಲಿಖಿತ ಪುರಾತನ ಕಾಲದಲ್ಲಿ ಮನೆ ಒಳಗಡೆ ಹಸುಗಳಿತ್ತು, ಮನೆ ಹೊರಗಡೆ ನಾಯಿಗಳಿತ್ತು. ಇವಾಗ ರಿವರ್ಸ್ ಆಗಿ ಏನಾಗಿದೆ, ಮನೆ ಒಳಗಡೆ ನಾಯಿಗಳು, ಹೊರಗಡೆ ಹಸುಗಳಾಗಿ ಪ್ರತಿಯೊಬ್ರು ರೋಗಕ್ಕೆ ಒಳಗಾಗ್ತಾರೆ ಅಂದ್ಬಿಟ್ಟು ಡಾಕ್ಟರ್ ಪಿ ಕೃಷ್ಣರಾಜ್ ಅವರು ನಾಡಿ ವೈದ್ಯದಿಂದ ಇದನ್ನ ಅಡಿ ಕಡಿಮೆ ಮಾಡ್ಕೊಳ್ತಾ 25,000 ಹಸುಗಳನ್ನು ರಿಸರ್ಚ್ ಮಾಡಿ. ಇದರ ಹೈಟ್ ಎಷ್ಟು ಸರ್ ಹೇಳ್ತೀನಿ. 25,000 ಹಸುಗಳು ರಿಸರ್ಚ್ ಮಾಡಿದ್ರೆ 10,000 ಹಸುಗಳು ಒರಿಜಿನಲ್ ಬ್ರೀಡ್ ಆಗಿ ಬಂದಿದೆ. ಮಿನೇಚರ್, ಮೈಕ್ರೋನೇಚರ್, ನ್ಯಾನೋ ಅಂದ್ಬಿಟ್ಟು ಈ ತರ ಹೆಸರುಗಳು ಇಟ್ಟಿದ್ದಾರೆ. ಈಗ ಮಿನೇಚರ್ ಅಂತಂದ್ರೆ, ಈಗ ಪುಗುನೂರು ಹಸುಗಳು ಬಂದ್ಬಿಟ್ಟು ನಿಮಗೆ ಮನೆ ಹೊರಗಡೆ ಸಾಕುವಂತದ್ದು. ಅದು 3 ಅಡಿಯಿಂದ 5 ಅಡಿ ಇರುತ್ತೆ. ಅದು ಮನೆ ಹೊರಗಡೆ ಸಾಕುವಂತದ್ದು. ಮನೆ ಒಳಗಡೆ ಸಾಕ್ಬೇಕನ್ನೋ ಉದ್ದೇಶ ಮಾಡಿ ರಿಸರ್ಚ್ ಅಲ್ಲಿ ಬಂದಿರೋ ತಳಿಗಳಿವೆಲ್ಲ. ಮಿನೇಚರ್ ಅಂತಂದ್ರೆ ಮಿನಿಮಮ್ 2 ಅಡಿ ಇರುತ್ತೆ, ಮ್ಯಾಕ್ಸಿಮಮ್ 2.5 ಬರುತ್ತೆ. 2 ಅಡಿ 2.5 ಬರುತ್ತೆ. ಇದು ಮನೆ ಒಳಗಡೆ ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ, ಗಾರ್ಡನ್ ಅಲ್ಲಿ ಸಾಕೋದಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು ಮೈಕ್ರೋ ಮಿನೇಚರ್ ಅಂತಂದ್ರೆ ಮಿನಿಮಮ್ 1.5 ಅಡಿ ಬರುತ್ತೆ, ಮ್ಯಾಕ್ಸಿಮಮ್ 2 ಅಡಿ ಬರುತ್ತೆ. ಅದು ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಹೊರಗಡೆಯನ್ನು ಸಾಕೋಬಹುದು. ಇವೆರಡು ಬ್ರೀಡ್ ಆಗಿ. ಇನ್ನು ನ್ಯಾನೋ ಇದೆ. ನ್ಯಾನೋ ಅಂದ್ರೆ ಬಿಲೋ 1 feet ಇರುತ್ತೆ. ಈಗೇನು ಇಲ್ಲಿ ತಳಿಗಳಿದೆ ಇವಕ್ಕೆ ಆಹಾರಗಳು ಮುಖ್ಯವಾಗಿ ಮನೆಗಳಲ್ಲಿ ಸಾಕಿದ್ರೆ ಈಗ ಕಣಿಕಿ ಅದನ್ನ ತರ್ಲಿಕ್ಕೆ ಕಷ್ಟ ಆಗುತ್ತೆ. ಇದಕ್ಕೇನು ಆಹಾರ ಕೊಡಬೇಕು ಸರ್? ಇದಕ್ಕೆ ಮಾಮೂಲಿ ಹಸುಗಳಿಗೆ ಏನ್ ಕೊಡ್ತೀವೋ, ಹಸಿ ಹುಲ್ಲು, ಒಣಹುಲ್ಲು ಮತ್ತೆ ಬೂಸ, ಹಿಂಡಿ ಏನಿದೆ ಅದ್ರ ಕೊಡಬಹುದು. ಆದ್ರೆ ಇದಕ್ಕೆ ಮನುಷ್ಯರು ತಿನ್ನೋ ತಿಂಡಿ ಕೊಡಬಾರ್ದು. ಯಾವ್ದು ಜೊತೆಗೆ ಸರ್ ಇದು ನಮ್ಮ ಕರ್ನಾಟಕದ, ಉತ್ತರ ಕರ್ನಾಟಕದ ವಾತಾವರಣಕ್ಕೆ ಹೊಂದ್ಕೋತದ ಸರ್. ಇದು ನಮ್ಮ ಭಾರತೀಯ ಸನಾತನ ತಳಿ. ಇದು ನಮ್ಮ ಹಿಂದೂ ಧರ್ಮದ ತಳಿ. ಯಾವುದೇ ಕ್ರಾಸ್ ಬೀಡ್ ಇಲ್ಲ, ಯಾವುದೇ ಸೆಮೆನಿಂದ ಮಾಡಿದ್ದಲ್ಲ, ನ್ಯಾಚುರಲ್ ಮಾಡಿದ್ರಿಂದ ಇದರಲ್ಲಿ ಹೆಸರಿರುತ್ತೆ. ಎಲ್ಲಿ ಬೇಕಾದ್ರೂ ಸೂಟಬಲ್ ಆಗುತ್ತೆ. ಇದನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ. ತುಂಬಾ ಈಸಿ ಸರ್. ತುಂಬಾ ಮಕ್ಕಳು ಮೇಂಟೈನ್ ಮಾಡೋದು ಮಾಡಬಹುದು. ಯಾವುದೇ ನಿಮ್ಮನ್ನ ತಿವಿಯೋದಾಗ್ಬಹುದು, ಇನ್ನೊಂದೇನು ಮಾಡಲ್ಲ. ಇದರಲ್ಲಿ ಎನರ್ಜಿ, ಪಾಸಿಟಿವ್ ಎನರ್ಜಿ ಇರುತ್ತೆ. ಇದು ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ. ಹಾರ್ಮೋನ್ ಡೆವಲಪ್ ಆಗುತ್ತೆ. ಇದರಲ್ಲಿ ಹಾಲಲ್ಲಿ ತುಂಬಾ ಫ್ಯಾಟ್ ಲೆವೆಲ್ 7.8. ಎಷ್ಟು ಹಾಲು ಕೊಡುತ್ತೆ ಸರ್ ಇದು? ನಾರ್ಮಲ್ ಹಸುಗಳು ಅಂದ್ರೆ ಬಹಳ ಕಡಿಮೆ ಕೊಡ್ತವೆ ಅನ್ನುವಂಥದ್ದು ಹಸುಗಳು, ಎಮ್ಮೆಗಳು ಜಾಸ್ತಿ ಕೊಡ್ತವೆ. ಅದೇ ರೀತಿ ಈ ಹಸು ಎಷ್ಟು ಕೊಡುತ್ತೆ ಸರ್? ಇದು ಬಂದ್ಬಿಟ್ಟು ನಿಮ್ಗೆ 2 ಲೀಟರ್ 1.5 ಲೀಟರ್ ಕೊಡುತ್ತೆ. 1.5 ಲೀಟರ್ ಅಷ್ಟೇ ದಿವಸಕ್ಕೆ. ಇದರಲ್ಲಿ ಹಾಲಲ್ಲಿ ಪೌಷ್ಟಿಕಾಂಶ ಬಂದ್ಬಿಟ್ಟು ಫ್ಯಾಟ್ ಅಲ್ಲ. ಈಗ ಬೇರೆ ಹಸುಗಳು ಇರುತ್ತಲ್ಲ, ಜವಾರಿ ನಮ್ಮ ಹಸುಗಳು, ಅದಕ್ಕೆ ಹಾಲಿಗೆ ಈ ಹಾಲಿಗೆ ಏನ್ ಡಿಫ್ರೆನ್ಸ್? ಇದರಲ್ಲಿ ಫ್ಯಾಟ್ ಲೆವೆಲ್ ಜಾಸ್ತಿ ಇರುತ್ತೆ. ಈ ಹಾಲು ಕುಡಿದ್ರೆ pH ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ. ಹಾಲಲ್ಲಿ ತುಂಬಾ ಹೆಲ್ತ್ಗೆ ತುಂಬಾ ಅನುಕೂಲವಾಗಿರ್ತವೆ. ಅದು ಒಟ್ಟಿನಲ್ಲಿ ಹೇಳಬೇಕು ಕೂಡ ಹೇಳಿದರೆ, ಒಟ್ಟಿನಲ್ಲಿ ಇದನ್ನ ಮನೆಯಲ್ಲೇನೆ ಸಾಕ್ಬಹುದು ಅನ್ನುವಂತ ಮಾತನ್ನು ಕೂಡ ಈ ಸಾಗಾಣಿಕಾರಕ ಹೇಳುವಂತ ಮಾತಾಗಿದೆ. ಇಲ್ಲಿ ಉತ್ತರ ಕರ್ನಾಟಕದ ಈ ಒಂದು ತೋಟಗಾರಿಕಾ ವಿಶ್ವವಿದ್ಯಾಲಯದ ಈ ಒಂದು ತೋಟಗಾರಿಕಾ ಮೇಳದಲ್ಲಿ ಇಂಥ ತಳಿಗಳನ್ನು ನೋಡ್ಲಿಕ್ಕೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಇದನ್ನು ಇಲ್ಲಿ ಸಾಕಬಹುದು ಅನ್ನುವಂತ ಮಾತನ್ನು ಈ ಒಂದು ಏನು ಆಕಳು ಸಾಕುವ ಮಾಲೀಕರು ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ಸಾಕಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಾನೆ ನಾನಾ ತಳಿಗಳ ಹಸುಗಳನ್ನು ಕೂಡ ಇಲ್ಲಿ ತಂದಿರೋದು ಸಾಕಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ. ಬಾಗಲಕೋಟೆಯಿಂದ ಸಿದ್ದು ಉತ್ತರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ವರ್ಷಕ್ಕೆ ಒಂದು ಸಾರಿ ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಅಂತಾನೆ ಏನು ಒಂದು ತೋಟಗಾರಿಕೆ ಮೇಳವನ್ನು ಏರ್ಪಡಿಸ್ತಾರೆ. ಆ ಮೇಳದಲ್ಲಿ ಸಾಕಷ್ಟು ಬಗೆಯ ಏನು ವಿವಿಧ ರೀತಿಯ ಒಂದು ಫಲಪುಷ್ಪಗಳಾಗಿರ್ಬೋದು, ಬೇರೆ ಬೇರೆ ಬೆಳೆಗಳ ಕೂಡ ಇಲ್ಲಿ ಏನು ಜನರಿಗೆ ಒಂದು ಪ್ರದರ್ಶನಕ್ಕೆ ಇಡ್ತಾರೆ. ಅದೇ ರೀತಿಯಾಗಿ ಏನು ಕೆಲವು ತಳಿಯ ಒಂದು
ದನಗಳು ಕೂಡ ಇಲ್ಲಿ ಒಂದು ಇದಕ್ಕೆ ಪ್ರದರ್ಶನಕ್ಕೆ ಇಟ್ಟಿದ್ದು ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ವಿಶೇಷವಾದಂತ ಈಗ ಆಕಳಗಳು ಇವೆ. ಈ ಆಕಳಗಳಂದ್ರೆ ನೀವು ಎಲ್ಲಿಯೂ ಕೂಡ ನೋಡಿಲ್ಲ. ಆದ್ರೆ ವಿಶೇಷವಾದಂತ ಆಕಳಗಳು, ಇದನ್ನ ನೋಡ್ಲಿಕ್ಕೆನೆ ಸಾಕಷ್ಟು ಜನರು ಕೂಡ ಮುಗಿ ಬೀಳ್ತಾ ಇದ್ದಾರೆ. ಯಾಕಂತಂದ್ರೆ ಇಂಥ ತಳಿಗಳು ನಮ್ಮ ಈಗಾಗಲೇ ಕರ್ನಾಟಕದಲ್ಲಿ ಎಲ್ಲಿ ಯಾರು ನೋಡಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಉತ್ತರ ಕರ್ನಾಟಕದ ಈ ಒಂದು ತಳಿಗಳು ಕೂಡ ನೋಡ್ಲಿಕ್ಕೆ ಸಾಕಷ್ಟು ಜನರು ಕೂಡ ಮುಗಿ ಬೀಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಆಕಳಗಳ ವಿಷಯವಾಗಿ ಮಾತನಾಡೋದಕ್ಕೆ ನಮ್ ಜೊತೆಗೆ ಈ ಆಕಳ ಸಾಗಣೆ ಮಾಡ್ತಕ್ಕಂತ ಈ ಮಾಲೀಕರು ಕೂಡ ಇದ್ದಾರೆ. ಅವರನ್ನೇ ಕೇಳಿ ತಿಳಿಯೋಣ ಯಾವ ತಳಿ ಇದು, ಏನು ಇದರ ವಿಶೇಷತೆ ಅನ್ನೋದನ್ನ ನೇರವಾಗಿ ಅವರನ್ನ ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಇದು ಆಕಳಗಳಂದ್ರೆ ನಮ್ ಕಡೆ ದೊಡ್ಡದಾಗಿರುತ್ತೆ, ಅದು ಹಾಲು ಕೂಡ ಕಡಿಮೆ ಸಿಗುತ್ತೆ. ಇದು ಯಾವ ತಳಿ ಮತ್ತು ಎಷ್ಟು ಹಾಲುಗಳು ಕೊಡುತ್ತೆ? ಸರ್ ಇದು ನಾಡಿಪತಿ ತಳಿ. ನಾಡಿಪತಿ ತಳಿ. ಈ ಆಕ್ಚುಲಿ ಡಾಕ್ಟರ್ ಪಿ ಕೃಷ್ಣರಾಜ್ ಅವರು 18 years ರಿಸರ್ಚ್ ಮಾಡಿ ಡೆವಲಪ್ ಮಾಡಿರೋ ತಳಿ. ಇವ್ರು ಹೇಗ್ ಮಾಡಿದ್ರು ಅಂದ್ರೆ ಪ್ರತಿ ಮನೆಯಲ್ಲಿ ಹಸುಗಳು ಇರ್ಬೇಕಂತ ಕಾನ್ಸೆಪ್ಟ್ ಇಂದ ಅವ್ರು ಮಾಡಿರೋದು. ಲಿಖಿತ ಪುರಾತನ ಕಾಲದಲ್ಲಿ ಮನೆ ಒಳಗಡೆ ಹಸುಗಳಿತ್ತು, ಮನೆ ಹೊರಗಡೆ ನಾಯಿಗಳಿತ್ತು. ಇವಾಗ ರಿವರ್ಸ್ ಆಗಿ ಏನಾಗಿದೆ, ಮನೆ ಒಳಗಡೆ ನಾಯಿಗಳು, ಹೊರಗಡೆ ಹಸುಗಳಾಗಿ ಪ್ರತಿಯೊಬ್ರು ರೋಗಕ್ಕೆ ಒಳಗಾಗ್ತಾರೆ ಅಂದ್ಬಿಟ್ಟು ಡಾಕ್ಟರ್ ಪಿ ಕೃಷ್ಣರಾಜ್ ಅವರು ನಾಡಿ ವೈದ್ಯದಿಂದ ಇದನ್ನ ಅಡಿ ಕಡಿಮೆ ಮಾಡ್ಕೊಳ್ತಾ 25,000 ಹಸುಗಳನ್ನು ರಿಸರ್ಚ್ ಮಾಡಿ. ಇದರ ಹೈಟ್ ಎಷ್ಟು ಸರ್ ಹೇಳ್ತೀನಿ. 25,000 ಹಸುಗಳು ರಿಸರ್ಚ್ ಮಾಡಿದ್ರೆ 10,000 ಹಸುಗಳು ಒರಿಜಿನಲ್ ಬ್ರೀಡ್ ಆಗಿ ಬಂದಿದೆ. ಮಿನಿಯೇಚರ್, ಮೈಕ್ರೋನೇಚರ್, ನ್ಯಾನೋ ಅಂದ್ಬಿಟ್ಟು ಈ ತರ ಹೆಸರುಗಳು ಇಟ್ಟಿದ್ದಾರೆ. ಈಗ ಮಿನಿಯೇಚರ್ ಅಂತಂದ್ರೆ ಈಗ ಪುಗುನೂರು ಹಸುಗಳು ಬಂದ್ಬಿಟ್ಟು ನಿಮಗೆ ಮನೆ ಹೊರಗಡೆ ಸಾಕುವಂತದ್ದು, ಅದು 3 ಅಡಿಯಿಂದ 5 ಅಡಿ ಇರುತ್ತೆ. ಅದು ಮನೆ ಹೊರಗಡೆ ಸಾಕುವಂತದ್ದು. ಮನೆ ಒಳಗಡೆ ಸಾಕ್ಬೇಕನ್ನೋ ಉದ್ದೇಶ ಮಾಡಿ ರಿಸರ್ಚ್ ಅಲ್ಲಿ ಬಂದಿರೋ ತಳಿಗಳಿವೆಲ್ಲ. ಮಿನಿಯೇಚರ್ ಅಂತಂದ್ರೆ ಮಿನಿಮಮ್ 2 ಅಡಿ ಇರುತ್ತೆ, ಮ್ಯಾಕ್ಸಿಮಮ್ 2.5 ಬರುತ್ತೆ, 2 ಅಡಿ 2.5 ಅಡಿ ಬರುತ್ತೆ. ಇದು ಮನೆ ಒಳಗಡೆ ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ಗಾರ್ಡನ್ ಅಲ್ಲಿ ಸಾಕೋದಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು ಮೈಕ್ರೋ ಮಿನಿಯೇಚರ್ ಅಂತಂದ್ರೆ ಮಿನಿಮಮ್ 1.5 ಅಡಿ ಬರುತ್ತೆ, ಮ್ಯಾಕ್ಸಿಮಮ್ 2 ಅಡಿ ಬರುತ್ತೆ. ಅದು ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಹೊರಗಡೆ ಸಾಕೋಬಹುದು. ಇವೆರಡು ಬ್ರೀಡ್ ಆಗಿ. ಇನ್ನು ನ್ಯಾನೋ ಇದೆ. ನ್ಯಾನೋ ಅಂದ್ರೆ ಬಿಲೋ 1 ಫೀಟ್ ಇರುತ್ತೆ. ಸರ್ ಈಗೇನು ಇಲ್ಲಿ ತಳಿಗಳಿದೆ ಇವಕ್ಕೆ ಆಹಾರಗಳು ಮುಖ್ಯವಾಗಿ ಮನೆಗಳಲ್ಲಿ ಸಾಕಿದ್ರೆ ಈಗ ಕಣಿಕಿ ಅದನ್ನ ತರ್ಲಿಕ್ಕೆ ಕಷ್ಟ ಆಗುತ್ತೆ. ಇದಕ್ಕೇನು ಆಹಾರ ಕೊಡಬೇಕು ಸರ್? ಇದಕ್ಕೆ ಮಾಮೂಲಿ ಹಸುಗಳಿಗೆ ಏನ್ ಕೊಡ್ತೀವೋ ಹಸಿ ಹುಲ್ಲು, ಒಣ ಹುಲ್ಲು ಮತ್ತೆ ಬೂಸ, ಹಿಂಡಿ ಏನಿದೆ ಅದ್ರ ಕೊಡಬಹುದು. ಆದ್ರೆ ಇದಕ್ಕೆ ಮನುಷ್ಯರು ತಿನ್ನೋ ತಿಂಡಿ ಕೊಡಬಾರ್ದು. ಯಾವ್ದು ಜೊತೆಗೆ ಸರ್ ಇದು ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ವಾತಾವರಣಕ್ಕೆ ಹೊಂದ್ಕೋತದ ಸರ್. ಇದು ನಮ್ಮ ಭಾರತೀಯ ಸನಾತನ ತಳಿ. ಇದು ನಮ್ಮ ಹಿಂದೂ ಧರ್ಮದ ತಳಿ. ಯಾವುದೇ ಕ್ರಾಸ್ ಬೀಡ್ ಇಲ್ಲ, ಯಾವುದೇ ಸೆಮೆನಿಂದ ಮಾಡಿದ್ದಲ್ಲ, ನ್ಯಾಚುರಲ್ ಮಾಡಿದ್ರಿಂದ ಇದರಲ್ಲಿ ಇರುತ್ತೆ. ಎಲ್ಲಿ ಬೇಕಾದ್ರೂ ಸೂಟಬಲ್ ಆಗುತ್ತೆ. ಇದನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ. ತುಂಬಾ ಈಸಿ ಸರ್. ತುಂಬಾ ಮಕ್ಕಳು ಮೇಂಟೈನ್ ಮಾಡೋದು ಮಾಡಬಹುದು. ಯಾವುದೇ ನಿಮ್ಮನ್ನ ತಿವಿಯೋದಾಗ್ಬಹುದು, ಇನ್ನೊಂದು ಮಾಡಲ್ಲ. ಇದರಲ್ಲಿ ಎನರ್ಜಿ, ಪಾಸಿಟಿವ್ ಎನರ್ಜಿ ಇರುತ್ತೆ. ಇದು ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ. ಹಾರ್ಮೋನ್ ಡೆವಲಪ್ ಆಗುತ್ತೆ. ಇದರಲ್ಲಿ ಹಾಲಲ್ಲಿ ತುಂಬಾ ಫ್ಯಾಟ್ ಲೆವೆಲ್ 7.8. ಎಷ್ಟು ಹಾಲು ಕೊಡುತ್ತೆ ಸರ್ ಇದು? ನಾರ್ಮಲ್ ಹಸುಗಳು ಅಂದ್ರೆ ಬಹಳ ಕಡಿಮೆ ಕೊಡ್ತವೆ ಅನ್ನುವಂಥದ್ದು ಹಸುಗಳು. ಎಮ್ಮೆಗಳು ಜಾಸ್ತಿ ಕೊಡ್ತವೆ. ಅದೇ ರೀತಿ ಈ ಹಸು ಎಷ್ಟು ಕೊಡುತ್ತೆ ಸರ್? ಇದು ಬಂದ್ಬಿಟ್ಟು ನಿಮ್ಗೆ 2 ಲೀಟರ್ 1.5 ಲೀಟರ್ ಕೊಡುತ್ತೆ. 1.5 ಲೀಟರ್ ಅಷ್ಟೇ ದಿವಸಕ್ಕೆ. ಮತ್ತೆ ಇದರಲ್ಲಿ ಹಾಲಲ್ಲಿ ಪೌಷ್ಟಿಕಾಂಶ ಬಂದ್ಬಿಟ್ಟು ಫ್ಯಾಟ್ ಅಲ್ಲ. ಈಗ ಬೇರೆ ಹಸುಗಳು ಇರುತ್ತಲ್ಲ, ಜವಾರಿ ನಮ್ಮ ಹಸುಗಳು, ಅದಕ್ಕೆ ಹಾಲಿಗೆ ಈ ಹಾಲಿಗೆ ಏನ್ ಡಿಫ್ರೆನ್ಸ್? ಇದರಲ್ಲಿ ಫ್ಯಾಟ್ ಲೆವೆಲ್ ಜಾಸ್ತಿ ಇರುತ್ತೆ. ಈ ಹಾಲು ಕುಡಿದ್ರೆ pH ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ. ಹಾಲಲ್ಲಿ ತುಂಬಾ ಹೆಲ್ತ್ಗೆ ತುಂಬಾ ಅನುಕೂಲವಾಗಿರ್ತವೆ. ಅದು ಒಟ್ಟಿನಲ್ಲಿ ಹೇಳಬೇಕು ಕೂಡ ಹೇಳಿದರೆ, ಒಟ್ಟಿನಲ್ಲಿ ಇದನ್ನ ಮನೆಯಲ್ಲೇನೆ ಸಾಕ್ಬಹುದು ಅನ್ನುವಂತ ಮಾತನ್ನು ಕೂಡ ಈ ಸಾಗಾಣಿಕಾರಕ ಹೇಳುವಂತ ಮಾತಾಗಿದೆ. ಇಲ್ಲಿ ಉತ್ತರ ಕರ್ನಾಟಕದ ಈ ಒಂದು ತೋಟಗಾರಿಕಾ ವಿಶ್ವವಿದ್ಯಾಲಯದ ಈ ಒಂದು ತೋಟಗಾರಿಕಾ ಮೇಳದಲ್ಲಿ ಇಂಥ ತಳಿಗಳನ್ನು ನೋಡ್ಲಿಕ್ಕೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಇದನ್ನು ಇಲ್ಲಿ ಸಾಕಬಹುದು ಅನ್ನುವಂತ ಮಾತನ್ನು ಈ ಒಂದು ಏನು ಆಕಳು ಸಾಕುವ ಮಾಲೀಕರು ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ಸಾಕಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಾನೆ ನಾನಾ ತಳಿಗಳ ಹಸುಗಳನ್ನು ಕೂಡ ಇಲ್ಲಿ ತಂದಿರೋದು ಸಾಕಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ. ಬಾಗಲಕೋಟೆಯಿಂದ ಸಿದ್ದು ಉತ್ತರಗಾಮಿ, ರಿಪಬ್ಲಿಕ್ ಕನ್ನಡ.